ಅಂತ್ಯ ಆಗುವವರೆಗೂ ಬಾಬರಿ ಮಸೀದಿ ಮರು ನಿರ್ಮಾಣವಾಗಲು ಬಿಡೋದಿಲ್ಲ. ಭಾರತ ಮತ್ತು ಸನಾತನ ಧರ್ಮವನ್ನ ಎಂದಿಗೂ ಬೇರ್ಪಡಿಸಲಾಗದು ಎಂದ ಯೋಗಿ ಆದಿತ್ಯನಾಥ್. ದೇಶದ ಕಾನೂನು ಉಲ್ಲಂಘಿಸಿದರೆ ನರಕದ ಮಾರ್ಗ ತೋರಿಸುವುದಾಗಿ ಯೋಗಿ ಖಡಕ್ ಎಚ್ಚರಿಕೆ. ಪ್ರಪಂಚ ಅಂತ್ಯ ಆಗುವವರೆಗೂ ಬಾಬರಿ ರಚನೆಯನ್ನ ಎಂದಿಗೂ ಪುನರ್ ನಿರ್ಮಿಸಲಾಗುವುದಿಲ್ಲ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿ ಪ್ರತಿಕೃತಿಯನ್ನ ನಿರ್ಮಿಸುವಂತೆ ತೃಣಮೂಲ ಕಾಂಗ್ರೆಸ್ನ ಉಚ್ಚಾಟಿತ ನಾಯಕ ಹುಮಾಯೂನ್ ಕಬೀರ್ ಅವರ ಕರೆಗಳ ಮಧ್ಯೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಾಬರಿ ರಚನೆಯನ್ನ ಪ್ರಪಂಚದ ಅಂತಿಮ ದಿನದವರೆಗೂ ಪುನರ್ ನಿರ್ಮಿಸಲಾಗುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಬಾರಾಬಂಕಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ತನ್ನ ಭರವಸೆಗಳನ್ನು ಈಡೇರಿಸುವ ಬದ್ಧತೆಯನ್ನ ಪುನರುಚ್ಚರಿಸಿದರು. ಅದು ತನ್ನ ಕೆಲಸದ ಮೂಲಕ ಮಾತ್ರ ಮಾತನಾಡುತ್ತದೆ ಎಂದಿದ್ದಾರೆ. ಅಯೋಧ್ಯೆಯ ಬಗ್ಗೆ ಬಿಜೆಪಿಯ ನಿಲುವನ್ನು ನೆನಪಿಸಿಕೊಂಡ ಅವರು, ನಾವು ರಾಮಲಲ್ಲಾಗೆ ಬಂದು ಅದೇ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸುತ್ತೇವೆ ಎಂದು ಹೇಳಿದೆವು. ನಾವು ಕೊಟ್ಟ ಮಾತಿನಲ್ಲಿ ಯಾವುದೇ ಸಂದೇಹ ಕೂಡ ಇದ್ದಿರಲಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕೆಲವು ಅವಕಾಶವಾದಿಗಳು ಬಿಕ್ಕಟ್ಟು ಎದುರಾದಾಗ ಶ್ರೀರಾಮನನ್ನ ನೆನಪಿಸಿಕೊಳ್ಳುತ್ತಾರೆ ಮತ್ತು ನಂತರ ಮರೆತು ಬಿಡುತ್ತಾರೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಆದ್ದರಿಂದ ಶ್ರೀರಾಮನು ಸಹ ಅವರನ್ನ ಮರೆತಿದ್ದಾನೆ. ಅವರು ಈಗ ಯಶಸ್ವಿಯಾಗುವುದಿಲ್ಲ. ಅವರು ಈಗ ಎಂದಿಗೂ ಮುಂದುವರಿಯುವುದಿಲ್ಲ. ಈ ರಾಮದ್ರೋಹಿಗಳಿಗೆ ಈಗ ಸ್ಥಳವಿಲ್ಲ. ರಾಮ ಭಕ್ತರ ಮೇಲೆ ಗುಂಡು ಹಾರಿಸುವವರಿಗೆ ಸ್ಥಳವಿಲ್ಲ. ಬಾಬರಿ ರಚನೆಯ ಕನಸು ಕಾಣುತ್ತಿರುವವರಿಗೆ ಆ ದಿನ ಎಂದಿಗೂ ಬರುವುದಿಲ್ಲ ಎಂದು ನಾನು ಹೇಳಲು ಬಯಸುತ್ತೇನೆ. ಜಗತ್ತು ಕೊನೆಯಾಗುವವರೆಗೂ ಕಾಯಬೇಡಿ. ಭಾರತದಲ್ಲಿ ನಿಯಮಗಳ ಪ್ರಕಾರ ಬದುಕಲು ಕಲಿಯಿರಿ. ದೇಶದ ಕಾನೂನಿಗೆ ಬದ್ಧರಾಗಿರಿ. ಇಲ್ಲದಿದ್ದರೆ ಯಾರಾದರೂ ನಿಯಮಗಳನ್ನು ಉಲ್ಲಂಘಿಸಿದರೆ ಮಾರ್ಗವು ಅವರನ್ನ ನೇರವಾಗಿ ನರಕಕ್ಕೆ ಕರೆದೊಯ್ಯುತ್ತದೆ. ಯಾರಾದರೂ ಕಾನೂನುಗಳನ್ನು ಉಲ್ಲಂಘಿಸುವ ಮೂಲಕ ಸ್ವರ್ಗಕ್ಕೆ ಹೋಗುವ ಕನಸು ಕಾಣುತ್ತಿದ್ದರೆ ಅವರ ಕನಸು ಎಂದಿಗೂ ನನಸಾಗುವುದಿಲ್ಲ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಾರತ ಮತ್ತು ಸನಾತನ ಧರ್ಮವನ್ನ ಎಂದಿಗೂ ಬೇರ್ಪಡಿಸಲಾಗದು ಎಂದು ಹೇಳಿದ ಸಿಎಂ ಯೋಗಿ, ದೇಶವು ಒಳಗೆ ಮತ್ತು ಹೊರಗೆ ಶತ್ರುಗಳಿಂದ ಬೆದರಿಕೆಯನ್ನು ಎದುರಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಈ ವಿಚಾರದಲ್ಲಿ ಜಾಗರೂಕರಾಗಿರಬೇಕು ಎಂದ ಅವರು, ಕೆಲವರು ರಾಷ್ಟ್ರ ಮತ್ತು ಸನಾತನದ ವಿರುದ್ಧ ಪಿತೂರಿ ನಡೆಸಿದರೆ ಇತರರು ಅಂತಹ ಬಲೆಗಳಿಗೆ ಬೀಳುತ್ತಾರೆ ಮತ್ತು ಕೆಲವರು ಆ ಕಾರ್ಯಸೂಚಿಗಳನ್ನು ಮುನ್ನಡೆಸಲು ಇಂಥವುಗಳನ್ನು ಮಾರಾಟ ಮಾಡುತ್ತಾರೆ ಎಂದು ಎಚ್ಚರಿಸಿದ್ದಾರೆ. और हम आज फिर इस बात को कह रहे हैं कि कयामत के दिन तक भी कभी कयामत का दिन तो कभी आना ही नहीं है और इसलिए बाबरी ढांचे का पुनर्निर्माण कभी होना ही नहीं है.